ಯಾಕೋ ಡಿಪ್ರೆಷನ್ಗೆ ಹೋಗಿದ್ಯಾ? ಡಿಪ್ರೆಷನಿಂದ ಈಚೆ ಬರೋ ಸಸ್ಯ. ನಮಸ್ಕಾರ, ನಾನು ನಿಮ್ಮ ಫಿಟ್ ಸಂಚಾರಿ. ಇವತ್ತು ವ್ಲಾಗ್ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ನಾಷ್ಟಕ್ಕೆ ಚಪಾತಿ ಮತ್ತು ಸೋರೆಕಾಯಿ ಪಲ್ಯ. ಹಂಗೆ ಬಸ್ ಸ್ಟಾಪ್ ಕಡೆ ನಡ್ಕೊಂಡು ಹೋಗ್ತಾ ಇದ್ರಿ ಕಾಲೇಜ್ಗೆ ಹೋಗೋಕ್ಕೆ. ಜೊತೆಗೆ ಇವನ್ನ ಎತ್ತಾಕೊಂಡು ಇವ್ನ ಮನದಾಳದ ಮಾತು ಕೇಳಿ ಡೈಲಿ ವ್ಲಾಗಲ್ಲಿ ಹಾಕಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ಬಸ್ ಸ್ಟಾಪ್ ಹತ್ರ ಬಂದು ನಿಂತ್ಕೊಂಡ್ರಿ, ಬಸ್ಸಿಗೆ ವೆಯ್ಟಿಂಗು. ನೆಕ್ಸ್ಟ್ ಹಂಗೆ ಕಾಲೇಜ್ಗೆ ಹೋದೆ. ಇವರೆಲ್ಲ ಫುಲ್ಲು ಖುಷಿ. ಏನಕ್ಕೆ ಅಂತ ಕೇಳಿದ್ರೆ ಫುಲ್ಲು ಓದೋನಂತೆ. ಆಮೇಲೆ ಇಂಟರ್ನಲ್ಸ್ ಬರೆಯೋಕಂದ್ಬಿಟ್ಟು ರೆಸ್ಪೆಕ್ಟು ಕ್ಲಾಸ್ಗೆ ಹೋದ್ರೆ. ಆಮೇಲೆ ಅಲ್ಲಿಂದ ಬಂದು ಇವನು ಫ್ರೀ ಫೈರ್ ಆಡ್ಬಿಟ್ಟು 2 ಕಿಲ್ ಜಾಸ್ತಿ ಹೊಡೆದಿವಿ. ಫುಲ್ಲು ಖುಷಿ. ಇವನಿಗೆ ಏನಕ್ಕೋ ಡಿಪ್ರೆಷನ್ಗೆ ಹೋಗಿದ್ಯಾ, ಡಿಪ್ರೆಷನಿಂದ ಈಚೆ ಬರೋ ಅಂತ ಒಂದು ಸಾಂಗ್ ತೋರಿಸಿದ್ವಿ, ನೋಡಿ ಅದು ಹೆಂಗಿದೆ ಅಂತ. ಇಂಟರ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಅಸೈನ್ಮೆಂಟ್ ಬರೆಯೋಕ್ಕಂತ ಕೂತೆ. ನೆಕ್ಸ್ಟು ಅಸೈನ್ಮೆಂಟ್ ಬರೆದು ಕಂಪ್ಲೀಟ್ ಆದಮೇಲೆ ನಮ್ಮ ಮಾವ ದರ್ಶನ ಶಾಸ್ತ್ರ ಇತ್ತು. ಅಲ್ಲೋಗಿ ಆ ಫಂಕ್ಷನ್ ಅಟೆಂಡ್ ಮಾಡಿ ಆಮೇಲೆ ಫುಲ್ಲು ಅಟೆಂಡ್ ಮಾಡಿ ನೋಡಿ ಹಿಂಗೆ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ. ನೆಕ್ಸ್ಟ್ ಇವಳಿಗೆ ಗ್ಯಾಪಲ್ಲಿ ಯಾರೋ ಅರ್ಶನ ಬಳ್ಬಿಟ್ಟು ಹೋಗ್ಬಿಟ್ಟವ್ರೆ ನೋಡಿ. ದಿಸ್ ಇಸ್ ದ ವಿಡಿಯೋ. ಬೈ ಬಾಯ್.